ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಎಂ ಜಿ ರೋಡ್ನಲ್ಲಿ ಯುವತಿಯರು ಓಡಾಡ್ತಿರೋ ವಿಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡೋದು, ಅದನ್ನು ಕ್ಲಿಕ್ಸೋದು, ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ಮಜಾ ತಗೋತಿದ್ದ. ಅವನು ಉತ್ತರ ಭಾರತದವನಂತೆ, ಅವನ ಹೆಸರು ಗುರುದೀಪ್ ಸಿಂಗ್ ಅಂತೆ. ಹೇಯ್, ಅವನನ್ನು ಅರೆಸ್ಟ್ ಬೇರೆ ಮಾಡಿದ್ದೀರಲ್ರಪ್ಪ. ಹಲ್ಲು ಉದುರಿಸೋದು ಬಿಟ್ಬಿಟ್ಟು ಅವನಿಗೆ. ಅವಳು ಆ ಹುಡುಗಿ ದೂರು ಕೊಟ್ಬಿಟ್ಟಿದ್ದಾಳೆ. ಎಲ್ಲಿಗಾರು ಕರೆಸ್ಬಿಟ್ಟು ಜಡ್ಜ್ ಬಿಟ್ಟು ಆಮೇಲೆ ಕೊಡಬೇಕಾಗಿತ್ತು ಪೊಲೀಸ್ನವ್ರ ಕೈಗೆ. ಚೆನ್ನಾಗಿ ಜಡ್ಜ್ ಬಿಡಬೇಕಾಗಿತ್ತು. ಮೂತಿಯೆಲ್ಲ ವಿಡಿಯೋ ಅದನ್ನು ಹಾಕಿದ್ದಕ್ಕೆ ಆ ಹುಡುಗಿ ಹೋಗಿ ವಿಡಿಯೋ ಟ್ಯಾಗ್ ಮಾಡಿದ್ದಕ್ಕೆ ದೂರು ಕೊಟ್ಟಿದ್ದಾಳೆ ಪೊಲೀಸ್ನವ್ರಿಗೆ ಬಂಧಿಸಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಪದವಿ ಹುಡುಕ್ತಿದ್ದಂತೆ ಕೆಲಸಕ್ಕೆ ಈಗ ಅದಾಗಿಲ್ಲ, ಇದನ್ನು ಮಾಡ್ತಾನೆ. ಈ ಕೋತಿ ಇನ್ನೂ ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಬೇರೆ ಹೋಗ್ಬೇಕಾ? ಅಲ್ಲಿ ಇನ್ನೇನೇನು ಕಾದಿದೆಯೋ? ಹೇ, ಕಚಡ ತಗೊಂಬಂದು ಇಂಥವ್ರನ್ನೆಲ್ಲ ಬಿಡ್ತಾರೆ. ಪಬ್ಲಿಕ್ಲಿ ಚರ್ಮ ಸುಲಿದ್ರೆ ದಾರಿಗೆ ಬರ್ತಾರೆ. ಹೇಳ್ತೀನಿ. ನಾವು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ 48 ಕೋಟಿಗೂ ಹೆಚ್ಚು ಚೀಟ್ ಫಂಡ್ ಹಣ ವಂಚನೆ ಆಗಿರುವಂತಹ ಪ್ರಕರಣ. ಒಟ್ಟು 405 ಮಂದಿ ಕೇಸನ್ನು ದಾಖಲು ಮಾಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಚೀಟ್ ಫಂಡ್ ಅನ್ನ ಗಂಡ ಹೆಂಡತಿ ನಡೆಸ್ತಾ ಇದ್ರು. ಜೂನ್ 30ನೇ ತಾರೀಕು ಬೆಂಗಳೂರಿನಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ತಂದೆ ಹುಷಾರಿಲ್ಲ ಅಂತ ಕಚೇರಿಯಲ್ಲಿ ಸುಳ್ಳು ಹೇಳಿದ್ರಂತೆ. ಅದು ಗೊತ್ತಾಗಿದೆ. ಈಗ ಕೀನ್ಯಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಸಿಬ್ಬಂದಿಗಳು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಇತರರು ಕೂಡ ದೂರು ಕೊಟ್ಟಿದ್ದಾರೆ. ಈಗ ಇದನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಬೇಕು. ಎಲ್ಲಿದ್ದಾರೆ ಅಂತ ಸಿಕ್ಕಿದ್ರೆ ಆಮೇಲೆ ಕರ್ಕೊಂಬರೋ ಟ್ರೈ ಮಾಡಬಹುದು. ಕೀನ್ಯಾಗ ಹೋಗಿರ್ಬೋದು. ಟ್ರ್ಯಾಕ್ ಆಗಬೇಕು ಫಸ್ಟ್. ಆಮೇಲೆ ಇದೇನು ಫಸ್ಟ್ ಅಲ್ಲ ಬಿಡಿ. ಮೋಸ ಹೋಗೋರು ತೊಂದರೆ ಇಲ್ಲ. ಕಳ್ಕೊಂಡವ್ರಿಗೂ ತೊಂದರೆ ಇಲ್ಲ. ಗೊತ್ತಿದ್ದು ಮಾಡ್ಕೊತಾರೆ. ಅದು 25 ವರ್ಷ ಅನ್ನೋ ಕಾರಣಕ್ಕೆ ಭಾಳ ಜನ ಹೋಗಿರ್ಬೋದು ಅಲ್ಲಿಗೆ. ನಂಬಿಕೆ ಹುಟ್ಟಿಸಿರ್ತಾರೆ. 25 ಇಯರ್ಸ್ ಇಸ್ ಸ್ಮಾಲ್ ಟೈಮ್ ಅಲ್ಲ ಒಂದು ಚಿಟ್ ಫಂಡಲ್ಲಿ. ಸೊ ಸಹಜವಾಗಿ ನಂಬಿಕೆ ಬಂದ್ಬಿಟ್ಟಿರುತ್ತಲ್ಲಿ. ಒಂದು 4 ಜನಕ್ಕೆ ಹೇಳ್ತಾರೆ. ದೇಶದಲ್ಲಿ ಬೀದಿ ನಾಯಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಾಡೂಟ ಕೊಡತ್ತಂತೆ. ಇದು ಗ್ಯಾರಂಟಿನಾ? ಚಿಕನ್ನು, ಎಗ್ ರೈಸು. ಪಾಲಿಕೆ 8 ವಲಯದಲ್ಲಿ 600ರಿಂದ 700 ಬೀದಿ ನಾಯಿಗಳಿಗೆ ಬಾಡೂಟ ಕೊಡತ್ತಂತೆ. 2.80 ಕೋಟಿ ಟೆಂಡರ್ ಕರೆದಿದೆಯಂತೆ. ಏಯ್, ಬಾಯಿ ಮುಚ್ಕೊಂಡಿರೋಕ್ಕೆ ನಿಮ್ಗೆ ಏನಾರು ದುಡ್ಡು ಬೇಕಾದರೆ ಹೇಳ್ರಪ್ಪ, ಇಲ್ಲಿ ಬನ್ನಿ, ಭಿಕ್ಷೆ ಹಾಕ್ತೀನಿ. ಅಯ್ಯೋ, ಯಾವನ್ರಿ ಅವನು ತರಲೇ ಇದು ಐಡಿಯಾ? ಇದು ನಾಯಿಗಳ ನಿಯಂತ್ರಣ ಆಗಲ್ವಂತ ಸರ್. ಅದು ಹೊಸವಲ್ಲಿ ಜನರನ್ನ ಕಚ್ಚಿಬಿಡುತ್ತಂತೆ. ಅದಕ್ಕೆ ಈ ಐಡಿಯಾ ಅಂತೆ. ಹೌದಾ? ವಿಶೇಷ ನಾಯಿನೇ ಇಲ್ದಂಗೆ ಮಾಡ್ಬೇಕು ನೀವು ರಸ್ತೆನಲ್ಲಿ. ಆಕ್ಚುಲಿ ಹೇಳಬೇಕು ಅಂದರೆ ಅದಾಗಲ್ಲ ಅಂತಾನು ಹೇಳಿದ್ರು. ಯಾಕಾಗಲ್ಲ? ಆಗದೆ ಇದ್ಮೇಲೆ ಊಟ ಹಾಕ್ತೀರಿ. ಸರಿ, ಹಾಗಾರೆ ನಾಳೆ ನಾನು ದನ ಬಿಡ್ತೀನಿ. ದನ ಹೆಂಗೆ ತಡಿತೀರಿ? ದನನ ಅರೆಸ್ಟ್ ಮಾಡೋಂಗಿಲ್ಲ ನೀವು. ನಾಳೆ ಹಂದಿ ಬಿಡ್ರಿ ಎಲ್ಲರೂ ರೋಡ್ಗೆ. ಹಂದಿ ರೋಡಲ್ಲೆಲ್ಲ ತಿನ್ಕೊಂಡು ಬದುಕಲಿ ಚೆನ್ನಾಗಿ. ಹಂದಿಗೂ ಊಟ ಹಾಕಿ. ಯಾವನವನು ಆಫೀಸರ್ಗಳು ಎಲ್ಲಿಂದ ಊಟ ಬರ್ತೀರಿ ನೀವೆಲ್ಲ? ನಮ್ಮ ಪ್ರಾಣ ತಿನ್ನಕ್ಕೆ ಯೋಗ್ಯತೆಗಳಿಗೆ. ಇದು ಮಾಡೋದ್ರಿಂದ ಇನ್ನೇನಾಗ್ಬೋದು ಅಂತಲೂ ಯೋಚನೆ ಮಾಡಲ್ವಲ್ಲ ಸರ್. ಫಸ್ಟ್ ಬುರುಡೆ ಬಿಟ್ಟರು. ಸಾಯಿಸ್ತೀವಿ ಅಂದಾಗ ಅವ್ರು ಯಾರ ಮನೆಯಕ್ಕ ಗಾಂಧಿ ಕಾಗದ ಬರೆದ್ಬಿಟ್ಲು ಅಂದ್ಬಿಟ್ಟು ಬುರುಡೆ ಬಿಟ್ಕೊಂಡು ಕೂತರು. ಸಂತಾನ ಹರಣ ಮಾಡಿ ಕಂಟ್ರೋಲ್ ಅಂದರು. ಅದ್ರಂತ ಬುರುಡೆ ಅದರಲ್ಲಿ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಈಗ ಈ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾನೆ. ಕಳ್ಳರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪೊಲೀಸ್ನವರು. ನಾಳೆ ಹೊಸ ಸ್ಕೀಮು ಹೇಳಿದ್ರೆ ಹೆಂಗಿರುತ್ತೆ? ಅಲ್ಲ, ಮನೆಗಳ ಬಾಗಿಲನ್ನು ನಾವೇ ತೆಗೆದು ಕೊಡುತ್ತೇವೆ. ಒಂದು 6-7 ಅವ್ರಿಗೆ ಕಷ್ಟ ಆಗಬಾರ್ದು. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಳ್ಳರನ್ನ. ಅದರಿಂದ ಅವ್ರು ಯಾರ್ಯಾರ್ದೋ ಮನೆಗೆ ಹೋಗಿ ಏನೇನೋ ಮಾಡಿಬಿಡೋ ಬದಲು ನಾವೇ ಒಂದು ಆಯ್ಕೆ ಮಾಡೋ 6 ಮನೆ ತೆಕ್ಕೊಟ್ಬಿಡ್ತೀವಿ. ಅಯ್ಯೋ, ಅಯೋಗ್ಯರು ತಗೊಂಬಂದು BBMPನವರು ಮಾನ ಮರ್ಯಾದೆ ಲಜ್ಗೆಟ್ಟವರು. ಎಸ್, ದಕ್ಷಿಣ ಭಾರತೀಯರು ಡ್ಯಾನ್ಸ್ ಬಾರ್ ಮತ್ತು ಲೇಡೀಸ್ ಬಾರ್ಗಳನ್ನು ನಡೆಸ್ತಾರೆ. ಅವರಿಗೆ ಮಹಾರಾಷ್ಟ್ರದಲ್ಲಿ ಆಹಾರ ಪೂರೈಕೆ ಗುತ್ತಿಗೆ ನೀಡಬಾರದು ಅಂತ ಶಿವಸೇನೆ ಶಾಸಕ ಸಂಜಯ್ ಗಾಯಕ್ವಾಡ್ ಕಿಡಿಯನ್ನು ಹೊತ್ತಿಸಿದ್ದಾರೆ. ಶೆಟ್ಟಿಯನ್ನವರಿಗೆ ಯಾಕೆ ಕಾಂಟ್ರಾಕ್ಟ್ ಕೊಡಲಾಯಿತು? ಮರಾಠಿ ವ್ಯಕ್ತಿಗಳು ಕೊಟ್ಟರೆ ನಾವೇನು ತಿಂತೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಗುಣಮಟ್ಟದ ಆಹಾರವನ್ನು ಕೊಡ್ತಾರೆ. ಡ್ಯಾನ್ಸ್ ಬಾರ್ ನಡೆಸೋರು ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ಹಾಳು ಮಾಡ್ತಾರೆ ಅಂತೆಲ್ಲ ಕಿಡಿ ಹೊತ್ತಿಸಿದ್ದಾರೆ. ಈ ಮಧ್ಯೆ ಮರಾಠಿಯೇತರರ ಮೇಲೆ ನಡೀತಾ ಇರುವ ಹಲ್ಲೆ ಕುರಿತಾಗಿ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿ ಮುಖೇಶ್ ಅಂಬಾನಿಗೂ ಮರಾಠಿ ಬರಲ್ಲ, ಧೈರ್ಯವಿದ್ರೆ ಅವ್ರ ಮೇಲೂ ಕೂಡ MNS ಹಲ್ಲೆ ನಡೆಸಿ ನೋಡೋಣ ಅಂತ ಕೇಳಿದ್ದಾರೆ. ಅವ್ರು ಸರಿಯಾಗಿ ಕೇಳಿದಾರಲ್ಲ, ಮಾಡಿ. ಅವನು ಹೇಳಿದಾನಲ್ಲ, ಶೆಟ್ಟಿಗೆ ಯಾಕೆ ಕೊಟ್ರಿ, ಇವ್ನಿಗೆ ಯಾಕೆ ಕೊಟ್ರಿ, ಅವ್ನಿಗೆ ಯಾಕೆ ಕೊಟ್ರಿ ಅಂತ. ಮಹಾರಾಷ್ಟ್ರದವ್ರು ಏನು ಮಣ್ಣು ತಿನ್ನಕ್ಕೆ ಬರ್ತಿದ್ದೀರಾ ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ ತಗೊಳಕ್ಕೆ? ಕತೆಕಾಯಕ್ಕೆ ಬಂದ್ರ ಹಂಗಾರೆ ಇಲ್ಲಿಗೆ? ಏನಕ್ಕೆ ಬಂದ್ರಿ? ಯಾವನ್ರಿ ಅವನು ಕಚಡ. ಅವನು ಈ ಕಚಡಗಳೆಲ್ಲ ಎಲೆಕ್ಟ್ ಆಗಿದ್ದಕ್ಕೆ ಪ್ರಜಾಪ್ರಭುತ್ವ ಈ ಸ್ಟೇಜು. ನಾಯಿಗೆ ಬಾಡೂಟ ಹಾಕಕ್ಕೆ ಬಂದಿರೋದು ಯಾರು? ಡಾಕಿಂಗು ಯಾರು? ನಮ್ಮ BBMP ಡಾಕಿಂಗ್ ಯಾರದು? ಏ ನಾಯಿ ಫ್ರೆಂಡ್ ಆಗಿದೆಯಲ್ಲ ನೀನು ನಾಯಿಗೆ ಅಂತ ಜನ ಹೇಳಿದ್ರೆ ಏನು ಮಾಡ್ತೀರಿ? ಥೂ 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 ಥೂ, ಏನು ತಗಡ ಹಿಡಿಯ. ಆ ಕರೋನಾ ಟೈಮಲ್ಲಿ ತಗಡ ಹೊಡೆದಿದ್ರಲ್ಲ, ಎಂತೆಂಥ ತಗಡ ಹಿಡಿಯ. ಆಹಾ, ನಾಯಿಗೆ ಬಾಡೂಟ ಅಂತೆ. ಇಂದಿರಾ ಕ್ಯಾಂಟೀನ್ ಮೇಂಟೈನ್ ಮಾಡೋಕ್ಕಾಗ್ತದೆ. ಕರೆಕ್ಟಾಗಿ ಹೇಳಿದ್ರಿ. ಮನುಷ್ಯರಿಗೆ ಪಾಪ ಹಸುವನ್ನು ತೀರಿಸ್ತೀವಿ ಅಂದ್ಬಿಟ್ಟು ನೆಟ್ಗೆ ಇಂದಿರಾ ಕ್ಯಾಂಟೀನ್ ನಡ್ಸೋಕ್ಕಾಗದೇ ಇರೋಂಥ ಕಂತ್ರಿಗಳು ನೀವು. ಇದಕ್ಕೆ ಬಾಡೂಟ. ಬಾಡೂಟ
ಯಾರ್ಯಾರ ಮನೆಯಲ್ಲಿ ಡೈಲಿ ಬಾಡು ಊಟವೋ ಇನ್ನು ಮುಂದೆ ಇದರಲ್ಲಿ ಇನ್ಯಾರ್ಯಾರು ತಿಂತಾರೆ? ಯಾರ್ಯಾರ ಮನೆಯಲ್ಲೋ ಐಡಿಯಾ ಕೊಟ್ಟವನಿಗೆ ಸತ್ಯವಾಗ್ಲೂ ಹೇಳ್ತೀನಿ, ಏನು ಸರ್? ಏನಾದರೂ ಒಂದು ಬೆಂಗಳೂರಿನ ಸಿಟಿಸನ್ಸ್ ಎಲ್ಲ ಸೇರ್ಕೊಂಡು ಒಂದು ಅವಾರ್ಡ್ ಮಾಡಿ ಕೊಡಬೇಕು ಅವ್ರಿಗೆ. ಥೂ, ಮರ್ಯಾದೆ ಇಲ್ಲ. ಇನ್ನು ಅದೆಲ್ಲ ಮಹಾರಾಷ್ಟ್ರಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಶೌಚಾಲಯದಲ್ಲಿ ರಕ್ತ ಪತ್ತೆ ಆಗಿದ್ದಕ್ಕೆ ವಿದ್ಯಾರ್ಥಿನಿಯರ ಪೀರಿಯಡ್ಸನ್ನು ಪರೀಕ್ಷೆ ನಡೆಸಿದಾರಂತೆ ಪ್ರಿನ್ಸಿಪಾಲು ಮಹಿಳಾ ಸಿಬ್ಬಂದಿ ಮೂಲಕ ಹೇಳಿ ಅದಕ್ಕೆಲ್ಲ ಗಲಾಟೆ ಆಗಿದೆ, ದೂರು ಕೊಟ್ಟಿದ್ದಾರೆ, ಡ್ರಾಶ್ ಆಗಿದೆ ಅಂತ. ಯಾಕೆ ಹಂಗಾಯ್ತಾ? ಅವಶ್ಯಕತೆ ಏನಿದೆ ಸರ್ ಹೆಣ್ಮಕ್ಳಿಗೆ ಮುಜುಗರ ಮಾಡಿಸೋದು? ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅರೆಸ್ಟ್ ಎಲ್ಲ ಮಾಡಿದ್ದಾರೆ ಈಗ. ಎಸ್, ಉತ್ತರ ಪ್ರದೇಶದಲ್ಲಿ ಬೃಹತ್ ಮತಾಂತರ ದಂಧೆನೇ ನಡೆಸ್ತಾ ಇದ್ದ. ಇಂಥವ್ರು 100 ಜನ ಇದ್ದಾರೆ ಈ ದೇಶದಲ್ಲಿ. ಇವನು ಸಿಗಾಕೊಂಡಿದ್ದಾನಷ್ಟೇ. ಮುಸ್ಲಿಮಲ್ಲೂ ಇದೆ, ಕ್ರೈಸ್ತರಲ್ಲೂ ಇದೆ, ಹಿಂದೂಗಳಲ್ಲಿ ಇಲ್ಲ. ಮಾಡಿದ್ರೆ ಒದ್ದು ಬಿಡ್ತಾರೆ ಹಿಡ್ಕೊಂಡ ಮೇಲೆ. ಅದಕ್ಕೆ ಬಿಡಲ್ಲ ಯಾರು. ಕೋಮುವಾದಿಗಳು, ಸಂಘ ಪರಿವಾರದವರು, ಸಂಘಿಗಳು ಅಂದ್ಬಿಟ್ಟು ಓದಿತಾರೆ ಹಿಡ್ಕೊಂಡು. ಇಂಥ 1000 ಜನ ಇದ್ದಾರೆ. 3,000 4,000 ಮಾಡಿದಾನಂತೆ. ಜಾತಿ ಆಧಾರದ ಮೇಲೆ ದುಡ್ಡು ಕೊಡೋದಂತೆ, ಇವನು ಮಾಡೋದಂತೆ. ಅವ್ರನ್ನ ಸೆಕ್ಷುಯಲ್ ಇದಕ್ಕೆ ಸಿಕ್ಕಾಕಿಸ್ಬಿಡೋದಂತೆ. ಆಮೇಲೆ ಮಾಡಿ ಮತಾಂತರ ಮಾಡೋದು ಎಲ್ಲರೂ. ಫಾರಿನ್ ಫಂಡ್ ಬರ್ತಿತ್ತು. ಫಾರಿನ್ ಫಂಡ್ ಅಂತೆ. 100 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಅಂತೆ ಇವನದ್ದು. ಲೆಕ್ಕ ಹಾಕಳಿ. ಇನ್ಯಾವನು ತಿರುಪತಿನಲ್ಲಿ ಅಲ್ಲಿನ ಸಹಾಯಕ ಕಾರ್ಯನಿರ್ವಹಣಾ ಅಧಿಕಾರಿ ಅಂತೆ ಅವನು. ಅವಾಗ ಚರ್ಚ್ಗೆ ಹೋಗಿ ಕೆಲಸ ಮಾಡ್ತಿರೋ ಟೈಮಲ್ಲಿ ಪೂಜೆ ಮಾಡ್ಕೊಂಡು ಚರ್ಚ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರ್ತಾನಂತೆ. ಅವ್ನು ಚರ್ಚ್ಗೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ತಿರುಪತಿ ನಿಯಮ ಪಾಲನೆ ಮಾಡಿ. ಇಲ್ಲಿರೋವಾಗ ಅಲ್ಲಿಗೆ ಯಾಕೆ ಹೋಗ್ಬೇಕು? ಕಾಮನ್ ಸೆನ್ಸ್ ಬೇಡವಾ ಅವನಿಗೆ? ತಿನ್ನಕ್ಕೆ ಅನ್ನ ಇಲ್ಬೇಕಾ ಅವನಿಗೆ? ಅಲ್ಲೇ ಹೋಗ್ಬೋದಲ್ಲ, ಅವನು ಚರ್ಚ್ಗೆ ಹೋಗಿ ಸೇರ್ಕೋಬೋದಲ್ಲ. ಕೇಳಂಗಿಲ್ಲ, ಅದು ಕೇಳಿದ್ರೆ ಸೆಕ್ಕಿಲ್ಲ. ತಿರುಪತಿ ನಿಯಮನೇ ಇದೆಯಲ್ಲ ಸರ್. ಅವೆಲ್ಲ ಇಲ್ರಿ, ಮಾಡಬಾರ್ದ್ರಿ ನೀವು ನಿಯಮನ. ಅಲ್ಲೇ ಇರೋ ಸಿಬ್ಬಂದಿ ಮಾಡಬಾರ್ದು ಅಷ್ಟೇ. ನಾವು ಹೇಳಿದ್ದೀವಿ, ಮಾಡಬಾರ್ದು. ಇನ್ನು ಉಗ್ರರಿಗೆ ಸಹಕಾರ ಕೊಟ್ಟ ಆರೋಪದಡಿ 3 ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಬಂಧಿತ ಮನೋವೈದ್ಯ ನಾಗರಾಜ್ನನ್ನ ಅಮಾನತು ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಎನ್ಐಎ ತನಿಖೆ ವೇಳೆ ನಾಗರಾಜ್ ಹಲವು ಮೊಬೈಲ್ಗಳನ್ನ ಉಗ್ರ ನಾಸೀರ್ ಹೇಳಿದಂತೆ ಕೆಲ ಅಡ್ರೆಸ್ಗಳಿಗೆ ತಲುಪಿಸಿದಂತೆ. ಇನ್ನು ಜುನೈದ್ನ ತಾಯಿಯ ವಿಚಾರಣೆ ಕೂಡ ನಡೀತಾ ಇದೆ. ಯಾರ್ಯಾರಿಗೆ ಏನೇನು ಮಾಹಿತಿ ತಲುಪಿಸಬೇಕು ಅನ್ನೋ ವಿಚಾರವನ್ನ ಎಎಸ್ಐ ಚಾಂದ್ ಪಾಷಾ ಸಂಪರ್ಕ ಸೇತುವೆ ಆಗಿದ್ದ. ಜೈಲಿನಿಂದ ಕೋರ್ಟ್ಗೆ ಹಾಜರುಪಡಿಸುವ ವೇಳೆಯಲ್ಲಿ ಕೋರ್ಟ್ನಿಂದ ಅವನ್ನ ಎಸ್ಕೇಪ್ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಂತೆ. ಕೋರ್ಟ್ಗೆ ಬಂದಾಗ ಬ್ಲಾಸ್ಟ್ ಮಾಡಿಸಿ ಎಸ್ಕೇಪ್ ಆಗಲು ಸಂಚು ರೂಪಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದ್ರೋಹಿಗಳಿರಬೇಕು. ನಾಗರಾಜ್ ಅನ್ನೋನಿದಾನಲ್ಲ, ಇಡೀ ಇದ್ರಲ್ಲಿ ಅವನು ಕಾಣಿಸ್ತಿರೋದು ನನಗೆ ಒಬ್ಬನೇ. ಅವನನ್ನು ಆರೋಗ್ಯ ಇಲಾಖೆಯವರು ಇವಾಗ ಅಮಾನತು ಮಾಡಿದಾರಂತೆ. ಏಕೆ? ಅವನೇನು ಪರ್ಮನೆಂಟ್ ಸ್ಟಾಫ್ ಆಗಿ ತಗೊಂಡ್ರೆ ಸ್ಟಾಫ್ ಅವನು ಅಂತ ಕೋತಿನ ಸ್ಟಾಫಾಗಿ ತಗೊಂಡಿದ್ರಿ. ಆಯಿತು, ನಿಮಗೆ ಗೊತ್ತಿರಲಿಲ್ಲ, ತಗೊಂಬಿಟ್ಟಿರ್ಬೋದು. ಈಗ ಅವನನ್ನು ಅಮಾನತು ಯಾಕೆ ಮಾಡಬೇಕು? ಅಮಾನತು ಮಾಡಿ ಆಮೇಲೆ 3 ತಿಂಗಳಾದ್ಮೇಲೆ ಸಂಬಳ ಕೊಡೋಕ್ಕ ಅವನಿಗೆ? ಆ ಕಚಡಾಗೆ ಡಿಸ್ಮಿಸ್ ಮಾಡಿರಿ, ಕ್ಯಾಬಿನೆಟಲ್ಲಿ ರೆಸೊಲ್ಯೂಷನ್ ಮಾಡಿ. ಆರೋಗ್ಯ ಇಲಾಖೆಗೆ ತಲೆ ಇದೆಯೋ ಇಲ್ವೋ? ಅಥವಾ ಆರೋಗ್ಯ ಇಲಾಖೆನೂ ಟೆರರಿಸ್ಟ್ಗಳ ಪರಾನೋ? ಇನ್ನು ಆರೋಪ ಮಾತ್ರ ಅಂತ ಯೋಚನೆ ಮಾಡ್ತಿರ್ಬೇಕೇನೋ ಸರ್. ಹಂಗ ಎಲ್ಲ ಡಾಗ ಹಿಡಿಯ ಗಿರಾಕಿಗಳಿವು. ಡಾಗಿನ ಮೇಲೆ ಯಾರನ್ನಾರು ಕಚ್ಚಬೇಕು, BBMPನೇ ಪರಿಹಾರ ಕೊಡಬೇಕು. ಯಾಕಂದರೆ ನೀವು ಸಾಕಿದ್ದಿದ್ದು ಮಾಂಸ ಹಾಕಿ ದೇ ವಿಲ್ ಬಿಕಮ್ ಮೋರ್ ಫೆರೋಷಿಯಸ್. ನಾಯಿಗಳವು ನೀವೇ ಪರಿಹಾರ ಕೊಡಬೇಕಾಗ. ಇಲ್ದಿರ ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡೋಗ ನಾಯಿ ಮುಂದೆ ಬಿಡಬೇಕು, ಕಚ್ಚಲಿ ಅಂತ, ಕಚ್ಚಿ ಸಾಯಿಸ್ಲಿ ಆಮೇಲೆ ಅಂತಂಗಾರೆ. ಇನ್ಯಾರ್ದೋ ಮಕ್ಕಳಿಗಲ್ಲ ಇದು ಮಜಾ. ಎಸ್, ಗುಜರಾತಿಂದು ಬ್ರಿಡ್ಜ್ದು ಈಗ ಫುಲ್ ತನಿಖೆಗೆ ರಕ್ಷಣಾ ಕಾರ್ಯ ಎಲ್ಲ ಮಾಡಿ ತನಿಖೆ ಎಲ್ಲ ಮಾಡ್ತಿದ್ದಾರಂತೆ. ಮಾಡ್ತಾ ಇರ್ತಾರೆ. ಅದಕ್ಕೇನಿ ಅಯ್ಯೋ, ಸುಮ್ಮನೆ ಈ ದೇಶದಲ್ಲಿ ಸಾವ್ಗೆ ಯಾವ ಬೆಲೆ ಇದೆ? ಸತ್ತವ್ರು ಸತ್ಕಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ಎಸ್, ಬೆಟ್ಟಿಂಗ್ ಆ್ಯಪ್ ಪ್ರಚಾರದಲ್ಲಿ ತೊಡಗಿದ್ದ 100 ಮಂದಿಯ ಸಾವಿಗೆ ಕಾರಣವಾಗಿದ್ದಂತಹ ಆರೋಪದಡಿ ಸಿನಿಮಾ ನಟ ನಟಿಯರು ಸೇರಿದಂತೆ 29 ಮಂದಿ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಯಾರ್ಯಾರು ಅಂದರೆ ನಟ ವಿಜಯ್ ದೇವರಕೊಂಡ, ರಾಣಾ ದಗುಬಾಟಿ, ನಟಿ ಪ್ರಣೀತಾ, ಯಾರು ನಮ್ಮ ಕರ್ನಾಟಕದಲ್ಲಿದ್ದಾರಲ್ಲ ಅವರ, ಹೌದಾ? ಆಮೇಲೆ ಪ್ರಕಾಶ್ ರಾಜ್, ಅವ್ರಿಗೆ ಗೊತ್ತಿಲ್ವಾ ಇದಕ್ಕೆ ಹೋಗಂಗಿಲ್ಲ ಅಂತ? ಹೋಗಿದ್ರು ಸರ್. ಅವ್ರಿಗೆಲ್ಲ ಗೊತ್ತಿದೆ ರೀ. ಏನೋ ಮೋಸ ಇದೆ ಅವರಿಂದ. ಪಿತೂರಿ ಇದ್ದಂಗಿದೆ ಇದು. ಬೇರೆಯವ್ರದ್ದು ಒಂದೆಲ್ಲ ನ್ಯಾಯ ಇಲ್ಲ, ಅವರೊಬ್ಬರದೇ ನಾನು ಹೇಳೋದು, ಇನ್ಯಾರ್ದು ಹೇಳಲ್ಲ. ಪಿತೂರಿ ಇದ್ದಂಗಿದೆ ಮೋಸ್ಟ್ಲಿ. ಬಿಜೆಪಿ ಇಡಿ ಅವ್ರು ಮಾಡಿರ್ತಾರೆ. ಪ್ರಕಾಶ್ ರಾಜು ಆಂಟಿ ಬಿಜೆಪಿ ಅಲ್ವೇನ್ರಿ? ಹೌದು, ಅದಕ್ಕೆ ಅವ್ರ ಮೇಲೆ ಹೋಗಿದ್ದಾರೆ ಅಷ್ಟೇ.
ಹಾಂ. ಬಾಲಿವುಡ್ ಕಾಮಿಡಿ ನಟ ಕಪಿಲ್ ಶರ್ಮಾ ಒಡೆತನದ ಕೆನಡಾದ ರೆಸ್ಟೋರೆಂಟ್ ಒಂದರ ಮೇಲೆ ಖಲಿಸ್ತಾನಿ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಎನ್ಐಎ ಲಿಸ್ಟ್ನಲ್ಲಿರುವಂತಹ ಹರ್ಜಿತ್ ಸಿಂಗ್ ಲಡ್ಡಿ ಎಂಬಾತ ಫೈರಿಂಗ್ ಮಾಡಿದ್ದಾನೆ. ಇನ್ನು ಮಗಳ ಇನ್ಸ್ಟಾಗ್ರಾಮ್ ರೀಲ್ಸ್ ಹುಚ್ಚಿನಿಂದಾಗಿ ರೋಸಿ ಹೋಗಿದ್ದಂತಹ ತಂದೆ 5 ಸುತ್ತು ಗುಂಡನ್ನು ಹಾರಿಸಿ ಕೊಂದು ಹಾಕಿದ್ದಾರೆ. ಈ ಸಂಬಂಧ ತಂದೆಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಇಂಥದ್ದೇ ಒಂದು ಕೇಸ್ ಬಂತಲ್ವಾ ನಿನ್ನೆ, ಅವಳು 3 ಹೊತ್ತೋದೇನು ಸೋಷಿಯಲ್ ಮೀಡಿಯಾ ಇರ್ತಿದ್ಲು, ಹೊಡೆದಾಕ್ಬಿಟ್ಟ ಅವ್ರ ಅಪ್ಪ ಶೂಟ್ ಮಾಡ್ಬಿಟ್ಟ ಅಂತ. ಇಲ್ಲೂ ಹಂಗೇನಾ? ಅಯ್ಯಪ್ಪ, ಖಲಿಸ್ತಾನ್ ಬಿಡಿ, ಅದೇನು ನನಗೇನು ಬೇಜಾರಿಲ್ಲ, ಮಾಡದೇ ಆ ಕೆಲಸ. ಅಲ್ಲ ಕೆನಡಾ ಮಾಡಿದ್ದುಂಡ ಮಾರಾಯ ಅನುಭವಿಸ್ಲಿ ಬಿಡ್ರಿ, ಕಷ್ಟವಾಯ್ತಲ್ಲ ನಮಗೆ.